ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ನಿನ್ನೆಯ ದಿನದ ಅಂದ್ರೆ 30th ಜೂನ್ ನಿಫ್ಟಿಯ ಹೈ ಲೋನ ಮಾರ್ಕ್ ಮಾಡಿ ಅದ್ರ ಒಳಗಡೆ ಇದ್ರೆ ಯಾವುದೇ ಟ್ರೇಡ್ ಮಾಡೋದು ಬೇಡ. ಅದರಲ್ಲಿ ಡೇ ಅಂದ್ರೆ ಪ್ರೀವಿಯಸ್ ಡೇ ಹೈನ ಕ್ರಾಸ್ ಆಗ್ತಾ ಇದ್ರೆ ಅಲ್ಲಿ ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬಹುದು, ಇಲ್ಲ ಪ್ರೀವಿಯಸ್ ಡೇ ಲೋನ ಕಟ್ ಆಗ್ತಿದ್ರೆ ಅಲ್ಲಿ ಪುಟ್ ಪೊಸಿಷನ್ ತಗೋಬಹುದು ಅಂತ ಡೇಟಾ ನೋಡಿ ಅನಲೈಸ್ ಮಾಡಿ ನಾವು ಡಿಸೈಡ್ ಮಾಡಿದ್ವಿ. ಅದನ್ನೇ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಹಾಕಿದ್ದೆ. ಸೊ ಇವತ್ತಿನ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ನಿಫ್ಟಿ ಸೆನ್ಸೆಕ್ಸ್ ಎರಡೂ ನಿನ್ನೆ ದಿನದ ರೇಂಜ್ ಒಳಗಡೆನೆ ಟ್ರೇಡ್ ಆಯ್ತು. ನಾವು ಇಲ್ಲಿ ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ಏತಕ್ಕಂತಂದ್ರೆ ಈಗ ಬ್ಯಾಂಕ್ ನಿಫ್ಟಿ ಆಗಲಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಾಗಲಿ ಈವನ್ ಫೈನಾನ್ಸ್ ನಿಫ್ಟಿ ಎಕ್ಸ್ಪೈರಿ ಮಂತ್ ಎಂಡಲ್ಲಿ ಇರೋದಕ್ಕಾಗಿ ಪ್ರೀಮಿಯಂ ಹೈ ಇದಾವೆ. ಸೊ ಹಾಗಾಗಿ ಅವುಗಳನ್ನ ಬಿಟ್ಟು ಓನ್ಲಿ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅವು ಎರಡರಲ್ಲೂ ಇವತ್ತಿನ ದಿನ ಟೋಟಲ್ ಆಗಿ ಸೈಡ್ ವೈಸ್ ಮೊಮೆಂಟಮ್ ಇತ್ತು. ನಿಫ್ಟಿ ಓಪನಿಂಗ್ 15 ನಿಮಿಷದ ಸ್ವಲ್ಪ ಮೊಮೆಂಟಮ್ ಇದ್ರೆ ಕೂಡ ದಿನವೆಲ್ಲ ಸೈಡ್ ವೈಸ್ ಇತ್ತು, ಆದ್ರೆ ಇದು ನಿನ್ನೆಯ ರೇಂಜ್ ಒಳಗಡೆನೆ ಇತ್ತು. ಈವನ್ ಸೆನ್ಸೆಕ್ಸ್ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡಿದ್ರೆ ಸೆನ್ಸೆಕ್ಸ್ ಅಲ್ಲಿ ಕೂಡ ಇದ್ರೂ ಕೂಡ ಟೋಟಲಿ ನಿನ್ನೆ ರೇಂಜ್ ಒಳಗಡೆನೆ ದಿನವೆಲ್ಲ ಟ್ರೇಡ್ ಆಗಿ 83,640 ಹತ್ರ ಸೆನ್ಸೆಕ್ಸ್ ಕ್ಲೋಸ್ ಆಯ್ತು. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 83,698 ಇಲ್ಲಿ ಬಂದಿದೆ. ಸೊ ಇಲ್ಲಿಂದ ಈಗ ನಾವು ನಾಳೆ ದಿನದ ಅಂದ್ರೆ 2 ಜುಲೈ ಬುಧವಾರದ ಓನ್ಲಿ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಈ ವಿಡಿಯೋದಲ್ಲಿ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಅಗೇನ್ ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ವಿಡಿಯೋಗಳನ್ನ ನೀವು ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ. ಆಲ್ರೆಡಿ ಮಾಡ್ತಾ ಇದ್ದೀರಾ, ಆದ್ರೂ ಸಮ್ ಟೈಮ್ ಕಡಿಮೆ ಬೀಳ್ತಿದಾವೆ. ಅಗೇನ್ ನೀವು ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಿ ಇಲ್ಲ ಚೆಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಹೊಸದಾಗಿ ನಮ್ಮ ಚಾನಲ್ಗಿದ್ರೆ ಖಂಡಿತವಾಗಿ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ವಿಡಿಯೋ ಕೊನೆಯಲ್ಲಿ ನಿಮಗೆ ನಾವು ಹೇಳೋ ಯಾವ ಪಾಯಿಂಟ್ ಇಷ್ಟ ಆಗ್ತಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೂ ನಮ್ಮ ವಿಡಿಯೋ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದ್ರೆ ಅಲ್ಲಿ ವಿಡಿಯೋನ ಶೇರ್ ಮಾಡಿ. ಸೊ ನಾವು ನಿನ್ನೆ ದಿನ ಡಿಸ್ಕಸ್ ಮಾಡ್ಬೇಕಾದ್ರೆ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇರೋ ಚಾನ್ಸಸ್ ಇದೆ. ಸೊ ಯಾವ ರೇಂಜ್ ಅಲ್ಲಿ ಇದ್ರೆ ನಾವು ಟ್ರೇಡ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ವಿ. ಅದೇ ರೇಂಜ್ ಅಲ್ಲಿ ಇರೋದಕ್ಕಾಗಿ ಇವತ್ತಿನ ದಿನ ನಾವು ಯಾವುದೇ ಟ್ರೇಡ್ ಮಾಡಿಲ್ಲ. ಇನ್ನು ನಾಳೆ ದಿನದ 2 ಜುಲೈ ಪೊಸಿಷನ್ಸ್ಗೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಒಂದ್ಸಗೆ ನೋಡ್ಬೇಕು ಅಂತಂದ್ರೆ ಇಲ್ಲಿ ಇಂಡಿಯಾ ವೀಕ್ಸ್ ಇವತ್ತಿನ ದಿನ ಓಪನಿಂಗ್ ಇಂದಾನೆ ಕೂಲ್ ಡೌನ್ ಆಗ್ತಾ ಬಂತು. 12.47 ಹತ್ರ ಬಂದಿದೆ. ಸೊ ಇದು ಆಕ್ಚುಲಿ ನಮ್ಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಇಂಡಿಯನ್ ಮಾರ್ಕೆಟ್ಗೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ಗೆ ಬಂದ್ರೆ ಬ್ರೆಂಟ್ ಕ್ರೂಡ್ ಆಯಿಲ್ ಇವತ್ತಿನ ದಿನ ಅಗೇನ್ ಹೈ ಲೆವೆಲ್ ಅಲ್ಲಿ ಅದು 67 ಮೇಲೆ ಈಗ ಕ್ರಾಸ್ ಆಗಿ 67 ಮೇಲೆ ಟ್ರೇಡ್ ಆಗ್ತಾ ಇದೆ. 68 ಮೇಲೆ ಈ ರೆಡ್ ಟ್ರೆಂಡ್ ಏನೇನಿದೆ ಇದು 100 ಮೂವಿಂಗ್ ಅವರೇಜ್, ಇದ್ರ ಮೇಲೆ ಬಂದ್ರೆ ಆಗ ಸ್ವಲ್ಪ ನಮಗೆ ಗ್ಲೋಬಲಿ ಇಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು ಟ್ರ್ಯಾಕ್ ಮಾಡ್ಬೇಕಾಗತ್ತೆ. ಇನ್ನು ನಮ್ಮ ರುಪಿ ವ್ಯಾಲ್ಯೂ ಇದು 85.5 ಹತ್ರ ಇದೆ, ಇದು ಪಾಸಿಟಿವ್ ಆಗಿದೆ. ಇನ್ನು US ಡಾಲರ್ ಇಂಡೆಕ್ಸ್ ಮಾತ್ರ ಕೂಲ್ ಡೌನ್ ಆಗ್ತಾ ಇರೋದು. ಇದು ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಗೆ ಆಕ್ಚುಲಿ ಇದು ಪಾಸಿಟಿವ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಇನ್ನು US 10 year ಬಾಂಡ್ ರೇಟ್ ಕೂಡ ಇದು ಕೂಡ 4.2 ಕೆಳಗಡೆ ಬಂದಿದೆ. ಸೊ ಮ್ಯಾಕ್ಸಿಮಮ್ ಪ್ಯಾರಾಮೀಟರ್ಸ್ ಇಲ್ಲಿ ನಮ್ಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾವೆ. ಓನ್ಲಿ ಇಲ್ಲಿ ನಾವು ನಿಕೇನಲ್ಲಿ ನೋಡಿದ್ರೆ ನಿಕೇ ಜಪಾನ್ ಇಂಡೆಕ್ಸ್ ಇದು ಕಡಿಮೆ ಆಗ್ತಾ ಬರ್ತಿದೆ. ಇಲ್ಲಿ US ಹಾಗೂ ಜಪಾನ್ ಕಡೆ ತಾರಿಫ್ ಟ್ರೇಡ್ ಸ್ವಲ್ಪ ಪ್ರಾಬ್ಲಮ್ ಆಗೋದಕ್ಕಾಗಿ ಇಲ್ಲಿ ನಾವು ಜಪಾನ್ ಇಂಡೆಕ್ಸ್ ಅಲ್ಲಿ ಕರೆಕ್ಷನ್ ಅನ್ನು ನೋಡ್ತಾ ಇದ್ದೀವಿ. ಹಾಗೂ ಇಂಡಿಯಾ ಹಾಗೂ US ಟ್ರೇಡ್ ಡೀಲ್ ಹತ್ರಕ್ಕೆ ಬರ್ತಾ ಇದೆ. ಹಾಗಾಗಿ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ಮೂವ್ಮೆಂಟಮ್ ನ ಈಗ ನೋಡ್ತಾ ಇದೀವಿ. ಸೊ ಇವುಗಳ ಬಗ್ಗೆ ಕೂಡ ನಾವು ಗಮನ ಕೊಡಬೇಕಾಗುತ್ತೆ. ಸೊ ಈಗ ಇಂಡಿಯಾ US ಟ್ರೇಡ್ ನಿಯರ್ ಬರೋದಕ್ಕಾಗಿ ಮಾರ್ಕೆಟ್ ಅಲ್ಲಿ ಕೂಡ ಸರಿಯಾದ ಡಿಸಿಷನ್ ಇಲ್ಲದೆ ಇದು ಸೈಡ್ ವೇಸ್ ಅಲ್ಲಿ ಹೋಗ್ತಾ ಇದೆ. ಸೊ ಇಲ್ಲಿ ಯಾವಾಗ ಟ್ರೇಡ್ ಡೀಲ್ ಅನೌನ್ಸ್ಮೆಂಟ್ ಬರುತ್ತೆ, ಸೊ ಇಲ್ಲಿ ಮಾರ್ಕೆಟ್ಗೆ ಏನೇನೆಲ್ಲ ಪಾಸಿಟಿವ್ ಬರುತ್ತೆ ಅದಕ್ಕೆ ತಕ್ಕಂಗೆ ಆ ಸೆಕ್ಟರ್ ಇಂಡಸ್ಟ್ರಿನಲ್ಲಿ ಮೂಮೆಂಟಮ್ ಇರುತ್ತೆ. ಸೊ ಅದೇ ರೀತಿ ಯಾವ ಸೆಕ್ಟರ್ಗಳಿಗೆ ನೆಗೆಟಿವ್ ಇರುತ್ತೆ ಆ ಸೆಕ್ಟರ್ ಸ್ಟಾಕ್ಸ್ ಗಳಲ್ಲಿ ಸ್ವಲ್ಪ ನೆಗೆಟಿವ್ ಮೂಮೆಂಟಮ್ ಇರುತ್ತೆ. ಹಾಗಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ 2 to 3 days ಹೈ ವಾಲಟಿಲಿಟಿ ಇರೋ ಚಾನ್ಸಸ್ ಇರುತ್ತೆ. ಸೊ ಈ ಹೈ ವಾಲಟಿಲಿಟಿನಲ್ಲಿ ಆಪ್ಷನ್ ಚೈನ್ ಯಾವ ರೀತಿ ಬೀಟ್ ಆಗಿದೆ ಅಂತ ಈಗ ನೋಡೋಣ. ಈಗ ನಿಫ್ಟಿನಲ್ಲಿ ಇಮಿಡಿಯೇಟ್ ಆಗಿ 25,600 ಹತ್ರ ರೆಸಿಸ್ಟೆನ್ಸ್, ಇಲ್ಲಿ ಹೈಯೆಸ್ಟ್ ಹೈ ಕಾಲ್ ರೇಟರ್ಸ್. ಇನ್ನು 25,500 ಹತ್ರ ಇಲ್ಲಿ ಸಪೋರ್ಟ್ ಹೈಯೆಸ್ಟ್ ಪುಟ್ ರೇಟರ್ಸ್ ಇದ್ದಾರೆ. ಸೊ ಈ ಎರಡು ರೇಂಜ್ ಹೊರಗಡೆ ನಿಫ್ಟಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿಂದ ನೆಕ್ಸ್ಟ್ ಮೂವ್ಮೆಂಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ರೇಂಜ್ ಒಳಗಡೆನೆ
ಎಲ್ಲಿವರೆಗೆ ನಿಫ್ಟಿ ಇರುತ್ತೆ ಅಲ್ಲಿವರೆಗೆ ಮೂಮೆಂಟಮ್ ಬರೋದು ಕಷ್ಟ ಆಗಿರುತ್ತೆ. ಸೊ ನಾವು ಈಗ ನಿಫ್ಟಿನಲ್ಲಿ ಪೊಸಿಷನ್ಸ್ ನ ತಗೋಬೇಕು ಅಂತಂದ್ರೆ ನಿಫ್ಟಿನಲ್ಲಿ ಕೆಳಗಡೆ 25,470 ಅದು ಪ್ರೀವಿಯಸ್ ಡೇ ಸೋಮವಾರದ ಲೋನ ಅಗೇನ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಕೆಳಗಡೆ ಡೈರೆಕ್ಟ್ ಆಗಿ ಓಪನ್ ಆಗ್ಲಿ ಅಥವಾ ಓಪನಿಂಗ್ ಇಂದಾನೆ ಇದ್ರ ಕೆಳಗಡೆ ಬರಕ್ಕೆ ಶುರು ಆದ್ರೆ 25,300 ವರೆಗೆ ಮಾತ್ರನೇ ನಾವು ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು. ಈ ಲೆವೆಲ್ ಹತ್ರ ಬಂದ್ರೆ ಸಪೋರ್ಟ್ ತಗೊಂಡು ರಿಕವರಿ ಬರುತ್ತೆ. ನಿನ್ನೆ ದಿನ ಇದನ್ನೇ ಡಿಸ್ಕಸ್ ಮಾಡಿದ್ವಿ. ಸೊ ಸೇಮ್ ಕಾನ್ಸೆಪ್ಟ್ ನಾಳೆ ದಿನ ಕೂಡ ನಾವು ಇಲ್ಲಿ ಹೊಂದಿರ್ತೀವಿ. ಇನ್ನು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನಾನು 25,670 ಅಂತ ಡಿಸ್ಕಸ್ ಮಾಡಿದ್ದೆ. ಆದ್ರೆ ನಾಳೆ ದಿನ ನಾವು 25,600 620 ಇಂದಾನೆ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇಲ್ಲಿಂದ ಬರೋ ಮೂವ್ಮೆಂಟ್ 25,800 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಸೊ 100-150 ಪಾಯಿಂಟ್ಸ್ ಮೂವ್ಮೆಂಟ್ ಅಮ್ಮ ನೀವು ಕ್ಯಾಚ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಪ್ರಾಫಿಟ್ ಬುಕಿಂಗ್ ಮಾಡಿ. ಆದಷ್ಟು 1 or 2 ಟ್ರೇಡ್ಸ್ ಮಾತ್ರನೇ ಮಾಡಿ. ಮಾರ್ಕೆಟ್ ಹೈ ವಾಲಟಿಲಿಟಿ ಇರೋದಕ್ಕಾಗಿ ಸ್ಟಾಪ್ ಲಾಸ್ ಗಳು ಇಟ್ಟಾಗೋ ಚಾನ್ಸಸ್ ಇರುತ್ತೆ, ಹಾಗೂ ಮಲ್ಟಿಪಲ್ ಟ್ರೇಡ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ 1-2 ಟ್ರೇಡ್ ಮಾಡಿ, ಅಲ್ಲಿ ಲಾಭ ಬರ್ಲಿ ಸ್ಟಾಪ್ ಲಾಸ್ ಹಿಟ್ ಆಗ್ಲಿ, ಹೆಚ್ಚಿನ ಟ್ರೇಡ್ ಮಾಡೋದು ಬೇಡ ಅಂತ ಡಿಸೈಡ್ ಆಗಿ. ಇನ್ನು ಮಾರ್ಕೆಟ್ ಅವರ್ಸ್ ಅಲ್ಲಿ ನಾವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಲೆವೆಲ್ಸ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಅಲ್ಲಿಂದ ಕೂಡ ನೀವು ಮಾಹಿತಿನ ಪಡಿಬಹುದು. ಇಷ್ಟೇ ಅಲ್ಲದೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ರಿಕ್ವೆಸ್ಟ್ ಮಾಡ್ದಂಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡೋದನ್ನ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.